ಹಾಯ್ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ನ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಕ್ಕೆ ನಮಗೊಂದು ಆ್ಯಪ್ ಬೇಕಾಗುತ್ತೆ, ಪಿಕ್ಸಾರ್ಟ್ ಆ್ಯಪ್ ಅಂತ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಪಿಕ್ಸಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಎಡಿಟ್ ಫೋಟೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾವಿಲ್ಲಿ ಯಾವ್ದು ಬೇಕಾದರೂ ಫೋಟೋನ ಹಾಕ್ಬೋದು. ನಾನು ಇಲ್ಲೊಂದು ಫೋಟೋನ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಕೆಳಗಡೆ ಫಾರ್ ಯು ಟೂಲ್ಸ್ ಇಫೆಕ್ಟ್ಸ್ ರಿಟಚ್ ಅಂತ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ರಿಮೂವ್ ಬಿಜಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಇವಾಗ ನಮ್ಗೆ ಇಲ್ಲೇ ಬೇರೆ ಬ್ಯಾಕ್ಗ್ರೌಂಡ್ ಬೇಕಂದ್ರೆ ಬೇರೆ ಬ್ಯಾಕ್ಗ್ರೌಂಡ್ ಕೂಡ ಹಾಕ್ಬೋದು. ನಮ್ಗೆ ಬೇಡ ಅಂದರೆ ಬೇಡ. ಇವಾಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆಯಲ್ಲ, ಈಗ ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಕೊಡಿ. ಸೇವ್ ಆ್ಯಸ್ ಅ PNG ಅಂತ ಕೊಡಿ. ಸೇವ್ ಅಂತ ಕೊಟ್ಕೊಳ್ಳಿ. ಇವಾಗ ಈ ಫೋಟೋ ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ನಿಮ್ಮ ಹತ್ರ ಪಿಕ್ಸಾರ್ಟ್ ಆ್ಯಪ್ ಇಲ್ಲ ಅಂದರೆ ನೀವು ಕ್ರೋಮಿಗೆ ಹೋಗಿ ಕೂಡ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ಕ್ರೋಮಿಗೆ ಹೋಗಿ ಸರ್ಚ್ ಬಾರಲ್ಲಿ ಹೋಗಿ ರಿಮೂವ್ ಬಿಜೆ ಅಂತ ಸರ್ಚ್ ಮಾಡಿ. ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಬಂತಲ್ಲ, ಅದ್ರ ಕೆಳಗಡೆ ಅಪ್ಲೋಡ್ ಇಮೇಜ್ ಚೇಂಜ್ ಇಮೇಜ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ವಾ, ಫಸ್ಟ್ ಒನ್ ಅಪ್ಲೋಡ್ ಇಮೇಜ್ ಅಂತ ಕೊಡಿ. ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಕ್ಲಿಕ್ ಮಾಡಿ. ಇವಾಗ ಇದೇ ಪಿಕ್ಚರ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಬ್ಯಾಕ್ಗ್ರೌಂಡು ರಿಮೂವ್ ಆಯಿತು ನೋಡಿ. ಇಲ್ಲಿ ಡೌನ್ಲೋಡು ಬ್ಯಾಕ್ಗ್ರೌಂಡ್ ಎರೇಸ್ ಅಂತ ಇದೆಯಲ್ಲ, ಇಲ್ಲಿ ಫಸ್ಟ್ ಆಪ್ಷನ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಫ್ರೀ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ಇಮೇಜ್ ಕೂಡ ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಥ್ಯಾಂಕ್ ಯು.